ನಮಸ್ಕಾರ ಸ್ನೇಹಿತರೆ. ಕಾಲ ಕಾಲವೆಂದರೆ ನಮಗೆ ಕಾಣದ ದೇವರು. ಆ ದೇವರ ಉಸಿರಿನಿಂದಲೇ ಯುಗಗಳು ಹುಟ್ಟಿದವು. ಆ ಯುಗಗಳ ಹರಿವಿನಲ್ಲಿ ಧರ್ಮವು ಕೆಲವೊಮ್ಮೆ ಸ್ಥಿರವಾಯಿತು, ಕೆಲವೊಮ್ಮೆ ಕುಸಿದಿತು, ಮತ್ತೆ ಮತ್ತೆ ಎದ್ದು ನಿಂತಿತು. ಈ ಭೂಮಿಯ ಮೇಲೆ ಒಂದು ದಿನ ಬೆಳಕು ಗೆದ್ದಿತು, ಮತ್ತೊಂದು ದಿನ ಕತ್ತಲೆ ಆವರಿಸಿತು. ಮಧ್ಯದಲ್ಲಿ ಮಾನವನು ನಕ್ಕನು, ಅತ್ತನು, ಯುದ್ಧ ಮಾಡಿದನು, ಪಶ್ಚಾತ್ತಾಪ ಕೂಡ ಪಟ್ಟನು. ಈ ಎಲ್ಲವೂ ಸೇರಿ 4 ಯುಗಗಳ ಪ್ರಯಾಣ. ವೇದಗಳು ಸ್ಪಷ್ಟವಾಗಿ ಹೇಳುತ್ತವೆ, ಸೃಷ್ಟಿ ಯಾದೃಚ್ಛಿಕವಲ್ಲ. ಪ್ರತಿ ಯುಗದ ಹಿಂದೆ ಒಂದು ದೈವ ಸಂಕಲ್ಪ ಇದೆ. ಪ್ರತಿ ಯುಗಕ್ಕೂ ಒಂದು ಧರ್ಮದ ಪ್ರಮಾಣ ಇದೆ. ಪ್ರತಿ ಯುಗಕ್ಕೂ ಒಬ್ಬ ಅಧಿಪತಿ, ಒಂದು ಶಕ್ತಿ, ಒಂದು ಪರೀಕ್ಷೆ ಇದೆ. ಕೃತಯುಗದಲ್ಲಿ ಧರ್ಮವು 4 ಪಾದಗಳ ಮೇಲೆ ನಿಂತಿತ್ತು. ತ್ರೇತಾಯುಗದಲ್ಲಿ ಒಂದು ಪಾದ ಹಿಂದೆ ಸರಿಯಿತು. ದ್ವಾಪರ ಯುಗದಲ್ಲಿ ಅರ್ಧ ಧರ್ಮ ಮಾತ್ರ ಉಳಿಯಿತು. ಅಂದರೆ ಧರ್ಮವು 2 ಪಾದಗಳ ಮೇಲೆ ನಿಂತಿತು. ಈಗ ನಾವು ಬದುಕುತ್ತಿರುವ ಕಲಿಯುಗದಲ್ಲಿ ಧರ್ಮವು ಕೊನೆಯ ಉಸಿರನ್ನು ತೆಗೆದುಕೊಳ್ಳುತ್ತಾ ಜೀವಂತವಾಗಿದೆ. ನಾವು ಮಾಡುವ ಪ್ರತಿಯೊಂದು ತಪ್ಪು ಒಂದು ಯುಗಾಂತದ ಸೂಚನೆ. ನಾವು ಮಾಡುವ ಪ್ರತಿಯೊಂದು ಸದುಪಯೋಗ ಮತ್ತೊಂದು ಸತ್ಯಯುಗಕ್ಕೆ ಬೀಜ. ಪುರಾಣಗಳು ದೇವರ ಕಥೆಗಳು ಮಾತ್ರವಲ್ಲ, ಅವು ಮಾನವನ ಪತನ ಮತ್ತು ಅವನ ರೂಪಾಂತರದ ಇತಿಹಾಸಗಳು. ಯಾವಾಗ ದೇವರು ಭೂಮಿಗೆ ಇಳಿದು ಬರುತ್ತಾರೋ ಅಂದರೆ ಲೋಕ ತನ್ನ ಕೊನೆಯ ಅಂಚಿಗೆ ಬಂದಿತೆಂದು ಅರ್ಥ. ಲೋಕ ಸತ್ಯದಿಂದ ತುಂಬಿದ್ದಾಗ ನಾರಾಯಣ ಲೋಕವನ್ನು ಆಳಿದರು. ಅಧರ್ಮ ಹೆಚ್ಚಾದಾಗ ಶ್ರೀರಾಮಚಂದ್ರ ಬಂದರು. ಮೋಸ, ಮಾಯೆ, ಯುದ್ಧ ವಿಪರೀತವಾದಾಗ ಶ್ರೀಕೃಷ್ಣ ಈ ಲೋಕದಲ್ಲಿ ನಡೆದರು. ಇಂದು ಕಲಿಯುಗದಲ್ಲಿ ಮಾನವತ್ವವೇ ಪ್ರಶ್ನಾರ್ಥಕವಾಗಿರುವ ಈ ಸಮಯದಲ್ಲಿ ಲೋಕ ಮತ್ತೆ ಒಂದು ಬಾರಿ ಕೊನೆಯ ಅಂಚಿನಲ್ಲಿ ನಿಂತಿದೆ. ಈ ವಿಡಿಯೋದಲ್ಲಿ ನಾವು 4 ಯುಗಗಳು ಹೇಗೆ ಆರಂಭವಾದವು ಅಷ್ಟೇ ಅಲ್ಲ, ಅವು ಹೇಗೆ ಕ್ಷೀಣಿಸಿದವು, ಏಕೆ ಕುಸಿದವು ಎಂಬುದನ್ನು ತಿಳಿಯುತ್ತೇವೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇದು ದೇವತೆಗಳ ಕಥೆಯಲ್ಲ, ಇದು ನಮ್ಮ ಭವಿಷ್ಯದ ಎಚ್ಚರಿಕೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಪ್ರತಿ ಯುಗಕ್ಕೂ ಒಬ್ಬ ಗೃಹರಾಜ, ಒಬ್ಬ ಗೃಹ ಮಂತ್ರಿ ಇರುತ್ತಾರೆ. ಹಾಗಾದರೆ ಪುರಾಣಗಳು ಮತ್ತು ಶಾಸ್ತ್ರಗಳು ಯುಗಗಳ ಬಗ್ಗೆ ಏನು ಹೇಳುತ್ತವೆ? ಅದೇ ಈ ವಿಡಿಯೋ. ಮೊದಲನೆಯದಾಗಿ ಕೃತಯುಗ ಅಂದರೆ ಸತ್ಯಯುಗ. 4 ಯುಗಗಳಲ್ಲಿ ಮೊದಲನೆಯದು ಕೃತಯುಗ. ಅತ್ಯಂತ ಪವಿತ್ರವಾದ ಯುಗ, ಸತ್ಯವೇ ಆಳಿದ ಕಾಲ. ಆದ್ದರಿಂದ ಇದನ್ನು ಸತ್ಯಯುಗ ಎಂದು ಕರೆಯುತ್ತಾರೆ. ಈ ಯುಗದಲ್ಲಿ ಭೂಮಿಯ ಮೇಲೆ ನಡೆದದ್ದು ರಾಜರು ಅಲ್ಲ, ಸ್ವಯಂ ನಾರಾಯಣನು. ಲಕ್ಷ್ಮೀ ದೇವಿಯೊಂದಿಗೆ ನಾರಾಯಣ ಈ ಲೋಕವನ್ನು ಆಳಿದರು. ಅಲ್ಲಿ ಅಧಿಕಾರ ಇರಲಿಲ್ಲ, ಭಯ ಇರಲಿಲ್ಲ, ಪಾಲನೆ ಇರಲಿಲ್ಲ, ಧರ್ಮವೇ ಆಳಿತು. ಕೃತಯುಗದ ಕಾಲಮಾನ 17,28,000 ವರ್ಷಗಳು. ಯಾರ ಮೌಲ್ಯವೂ ಕುಗ್ಗಲಿಲ್ಲ. ದುಃಖ ಎಂದರೇನು ಎಂಬುದೇ ಜನರಿಗೆ ತಿಳಿದಿರಲಿಲ್ಲ. ಅಕಾಲ ಮರಣ ಎಂಬ ಶಬ್ದವೇ ಇಲ್ಲ. ರೋಗಗಳು ಇಲ್ಲ, ಬಡತನ ಇಲ್ಲ, ಮೋಸ ಇಲ್ಲ. ಕಣ್ಣೀರು ದುಃಖಕ್ಕೆ ಅಲ್ಲ, ಆನಂದಕ್ಕೆ ಮಾತ್ರ ಬರುತ್ತಿತ್ತು. ಈ ಯುಗದ ರಾಜ ಸೂರ್ಯ ಭಗವಾನ, ಮಂತ್ರಿ ಗುರು ಅಂದರೆ ಬೃಹಸ್ಪತಿ. ಸೂರ್ಯನು ಬೆಳಕನ್ನು ಕೊಟ್ಟ, ಗುರು ಜ್ಞಾನವನ್ನು ಕೊಟ್ಟ. ಆದ್ದರಿಂದ ಈ ಯುಗ ಬಂಗಾರದಂತೆ ಮಿನುಗಿತು. ಬಂಗಾರ ಕೇವಲ ಲೋಹವಲ್ಲ, ಧರ್ಮದ ಸಂಕೇತವಾಯಿತು. ರಾಜ ಮತ್ತು ಪ್ರಜೆಗಳ ನಡುವೆ ಕಲಹವಿರಲಿಲ್ಲ, ಅಧಿಕಾರ ಸೇವೆಯಾಯಿತು. ಸೂರ್ಯ ಪ್ರಭಾವದಿಂದ ಕ್ಷತ್ರಿಯರು ಜನಿಸಿದರು, ಗುರು ಅನುಗ್ರಹದಿಂದ ಸದ್ಬ್ರಾಹ್ಮಣರು ಹುಟ್ಟಿದರು. ಎಲ್ಲರೂ ಒಂದೇ ಗುರಿಗೆ ಬದುಕಿದರು, ಧರ್ಮವನ್ನು ಉಳಿಸುವುದಕ್ಕಾಗಿ. ಸಮಯಕ್ಕೆ ಮಳೆ, ಪೋಷಕ ಬೆಳೆ, ಪಶು ಸಂಪತ್ತು, ಭೂಮಿಯು ನಕ್ಕಂತಹ ಕಾಲ ಅದು. ಜನರ ಜೀವನವೇ ಒಂದು ಪ್ರಾರ್ಥನೆ. ಮಿತ್ರ ಗ್ರಹಗಳಾದ ಕುಜ, ಚಂದ್ರ, ಕೇತು ಧರ್ಮ ಪಾಲನೆಗೆ ಜೊತೆಯಾದರು. ಆದರೆ ಕಾಲ ಎಂದಿಗೂ ಒಂದೇ ರೀತಿ ಇರದು. ಮೌನದಲ್ಲಿದ್ದ ಶನಿ, ಮೆಲ್ಲನೆ ಚಲಿಸಿದ ಶುಕ್ರ, ಮಾತಿನಲ್ಲಿ ಮಾಯೆ ತುಂಬಿದ ಬುಧ, ಕಣ್ಣಲ್ಲಿ ಮೋಸ ಅಡಗಿದ್ದ ರಾಹು, ಇವರು ವಿವಾದದ ಬೀಜಗಳನ್ನು ಬಿತ್ತಿದರು. ತಪಸ್ಸು ಮಾಡಿದ ಬ್ರಾಹ್ಮಣರು ತಮ್ಮ ಕೋಪವನ್ನು ನಿಯಂತ್ರಿಸಲಾರದೆ ಶಾಪಗಳನ್ನು ನೀಡಿದರು. ಅದೇ ಶಾಪಗಳು ಮುಂದಿನ ಯುಗದಲ್ಲಿ ರಾಕ್ಷಸ ವಂಶಕ್ಕೆ ಬೀಜವಾಯಿತು.
ತಪಸ್ಸು ಇದ್ದರೂ ಸಹನೆ ಇಲ್ಲದಿರುವುದು ಭವಿಷ್ಯವನ್ನು ವಿಷಕರ ಮಾಡಿತು. ಹೀಗಾಗಿ ಸಂಪೂರ್ಣವಾಗಿದ್ದ ಕೃತಯುಗ ನಿಧಾನವಾಗಿ ಅಂತ್ಯಕ್ಕೆ ಬಂದಿತು. ಧರ್ಮ ಒಂದು ಹೆಜ್ಜೆ ಹಿಂದೆ ಸರಿಯಿತು. ಕಾಲ ಮತ್ತೊಂದು ರೂಪ ತಾಳಿತು. ತ್ರೇತಾಯುಗ ಆರಂಭವಾಯಿತು. ಇನ್ನು ತ್ರೇತಾಯುಗ, ಕೃತಯುಗ ಮುಗಿದರೂ ಧರ್ಮ ಸಂಪೂರ್ಣ ಕುಸಿದಿಲ್ಲ. 3 ಪಾದಗಳ ಮೇಲೆ ನಿಂತಿತ್ತು. ಈ ಯುಗದಲ್ಲಿ ಭಗವಂತನು ಸ್ವತಃ ಭೂಮಿಗೆ ಇಳಿದು ಬಂದರು. ಅದೇ ಶ್ರೀರಾಮಚಂದ್ರನ ಅವತಾರ. ಇದು ಅದ್ಭುತವಲ್ಲ, ಅವಶ್ಯಕತೆ. ರಾವಣನ ಅಹಂಕಾರ ಲೋಕವನ್ನು ನಾಶದ ಕಡೆಗೆ ಕೊಂಡೊಯ್ದಿತು. ಸ್ತ್ರೀಯರ ಮೇಲೆ ದೌರ್ಜನ್ಯ, ಯಜ್ಞಗಳ ವಿನಾಶ, ಬ್ರಾಹ್ಮಣರ ಅವಮಾನ. ಧರ್ಮ ಕಂಪಿಸಿತು. ಅದಕ್ಕಾಗಿಯೇ ಶ್ರೀರಾಮ ಬಿಲ್ಲೆತ್ತಿದರು. ಯುದ್ಧಕ್ಕಾಗಿ ಅಲ್ಲ, ಧರ್ಮ ಸ್ಥಾಪನೆಗಾಗಿ. ರಾವಣ ಸಂಹಾರದಿಂದ ಲೋಕ ಉಸಿರೆಳೆದಿತು. ತ್ರೇತಾಯುಗದ ಕಾಲಮಾನ 12,96,000 ವರ್ಷಗಳು. ಈ ಯುಗದ ರಾಜ ಕುಜ, ಅಂದರೆ ಮಂಗಳ. ಮಂತ್ರಿ ಶುಕ್ರಾಚಾರ್ಯ. ರಾಜ ಮತ್ತು ಮಂತ್ರಿಯ ನಡುವಿನ ವಿರೋಧ ಪಾಲನೆಯಲ್ಲಿ ಬಿರುಕು ತಂದಿತು. ರಾಕ್ಷಸ ಸ್ವಭಾವ ಹೆಚ್ಚಾಯಿತು. ಯಜ್ಞಗಳ ಮೇಲೆ ದಾಳಿ, ಋಷಿಗಳ ಮೇಲೆ ಹಿಂಸೆ, ಸ್ತ್ರೀಯರ ಮೇಲೆ ದೌರ್ಜನ್ಯ. ಆದರೂ ಧರ್ಮ ಸಂಪೂರ್ಣ ಮೌನವಾಗಲಿಲ್ಲ. ಧನುರ್ಧಾರಿಗಳಾದ ಯುವರಾಜರು ಮುಂದೆ ಬಂದರು. ಅಧರ್ಮಿಗಳಿಗೆ ಶಿಕ್ಷೆ ಕೊಟ್ಟರು. ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ರಕ್ಷಣೆ ಕೊಟ್ಟರು. ಪೂರ್ಣ ಜಯವಲ್ಲ, ಆದರೆ ಸಂಪೂರ್ಣ ಪತನವನ್ನು ತಡೆದ ಹೋರಾಟ ಅದು. ಇಲ್ಲಿಯೇ ಧರ್ಮ ಮತ್ತೊಂದು ಪಾದ ಕಳೆದುಕೊಂಡಿತು. ದ್ವಾಪರಯುಗ ಆರಂಭವಾಯಿತು. ಇನ್ನು ದ್ವಾಪರಯುಗ. ಧರ್ಮ ಈಗ 2 ಪಾದಗಳ ಮೇಲೆ ಮಾತ್ರ ನಿಂತಿತ್ತು. ಇದು ಕೊನೆಯ ಸಮತೋಲನದ ಯುಗ. ಭಗವಂತನು ಮತ್ತೊಂದು ರೂಪ ತಾಳಿದ. ಆಯುಧವಲ್ಲ, ಬುದ್ಧಿ ಬಳಸಿದ. ಅವನೇ ಶ್ರೀಕೃಷ್ಣ ಪರಮಾತ್ಮ. ದ್ವಾಪರಯುಗದ ಕಾಲಮಾನ 8,64,000 ವರ್ಷಗಳು. ಈ ಯುಗದ ರಾಜ ಚಂದ್ರ, ಮಂತ್ರಿ ಬುಧ. ಬುದ್ಧಿಯೇ ಆಯುಧವಾಯಿತು. ಜ್ಞಾನವೇ ಮೋಸದ ಸಾಧನವಾಯಿತು. ಮಂತ್ರ ತಂತ್ರಗಳು ದುಷ್ಟರ ಕೈಗೆ ಸೇರಿತು. ಧರ್ಮಕ್ಕೆ ಸ್ಥಾನ ಕಡಿಮೆಯಾಯಿತು. ಆದರೂ ಕೃಷ್ಣನ ನೀತಿಯ ಯುದ್ಧ ಪಾಂಡವರ ಮೂಲಕ ಧರ್ಮವನ್ನು ಮತ್ತೆ ಉಳಿಸಿತು. ಆದರೆ ಬೆಲೆ ದೊಡ್ಡದು. ಧರ್ಮ 2 ಪಾದ ಕಳೆದುಕೊಂಡಿತು. ಕಲಿಯುಗದ ಬಾಗಿಲು ತೆರೆಯಿತು. ಇನ್ನು ಕಲಿಯುಗ. ಇದು ಕಥೆಯಲ್ಲ, ಇದು ನಮ್ಮ ಜೀವನ. ಕಲಿಯುಗದ ಕಾಲಮಾನ 4,32,000 ವರ್ಷಗಳು. ಕ್ರಿಸ್ತಪೂರ್ವ 3102 ಫೆಬ್ರವರಿ 18 ಮಧ್ಯರಾತ್ರಿ. ಅದೇ ಕ್ಷಣ ಶ್ರೀಕೃಷ್ಣ ಭೂಮಿಯನ್ನು ತೊರೆದರು. ಈ ಯುಗದ ರಾಜ ಶನಿ. ಮಂತ್ರಿಗಳು ರಾಹು ಮತ್ತು ಕೇತು. ನೀತಿ ಕುಸಿಯಿತು. ಅಸತ್ಯವೇ ಸತ್ಯವಾಯಿತು. ಅನ್ಯಾಯವೇ ಜೀವನವಾಯಿತು. ಧರ್ಮ ದುರ್ಬಲವಾಯಿತು. ಪಾಪಕ್ಕೆ ಭಯವಿಲ್ಲ. ಪುಣ್ಯ ಬಲಹೀನತೆಯಾಯಿತು. ಆದರೂ ಇದು ಸಂಪೂರ್ಣ ನಿರಾಶೆಯ ಯುಗವಲ್ಲ. ಕೆಲವರು ಮೌನ ಧರ್ಮಾತ್ಮರು ತಮ್ಮ ಜೀವನದಿಂದಲೇ ದಾರಿ ತೋರಿಸುತ್ತಾರೆ. ಪುರಾಣಗಳು ಹೇಳುತ್ತವೆ, ಈ ಯುಗಾಂತದಲ್ಲಿ ಕಲ್ಕಿ ಅವತಾರ ಬರುತ್ತದೆ ಎಂದು. ಅಧರ್ಮ ನಾಶ, ಸತ್ಯಯುಗಕ್ಕೆ ದ್ವಾರ. ಅಂತಿಮ ಸಂದೇಶ: ಯುಗಗಳನ್ನು ದೇವರು ಬದಲಾಯಿಸಲಿಲ್ಲ. ಮಾನವನ ನಡೆ ಯುಗಗಳನ್ನು ಬದಲಾಯಿಸಿತು. ಧರ್ಮ ಸತ್ತಿಲ್ಲ. ನಾವು ನಿಲ್ಲಿಸಿದರೆ ಅದು ಮತ್ತೆ ನಡೆಯುತ್ತದೆ. ಈ ವಿಡಿಯೋ ಒಬ್ಬರ ಜೀವನಕ್ಕೆ ದಾರಿ ತೋರಿಸಿದರೂ ಅದೇ ನನ್ನ ಫಲ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಅದು ಧರ್ಮಕ್ಕೆ ಬೆಂಬಲ. ಕಮೆಂಟ್ ಮಾಡಿ ನಿಮಗೆ ಯಾವ ಯುಗ ಉತ್ತಮ ಎಂದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.